ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹಾರ್ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಪ್ಪ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಕೆಲವೊಂದಿಷ್ಟು ವಿಷಯಗಳನ್ನು ಕೇಳಿದಾಗ, ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಬಂದಂಥ ವಿಷಯಗಳನ್ನು ಕೇಳಿದಾಗ, ವ್ಯಕ್ತಿಗಳಿಂದ ನಂಬಿದ ವಿಷಯಗಳನ್ನು ಕೇಳಿದಾಗ ನಮ್ಗೆ ಒಂದು ಸಾಂಗ್ ನೆನಪಾಗ್ತೈತಿ. ಏನಪ್ಪ ಅಂದ್ರೆ, ಯಾರನ್ನ ನಂಬಬೇಕು ಜಗದಾಗ ಯಾರನ್ನ ಬಿಡಬೇಕು, ಈ ಸಾಂಗ್ ನೆನಪಾಗ್ತಿದೆ. ಯಾಕಂದ್ರೆ ಸ್ನೇಹಿತರೆ, ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಆಯಿತು, ಕೆಲವೊಂದಿಷ್ಟು ನ್ಯೂಸ್ ಚಾನಲ್ ಆಯಿತು, ನಾವು ನಂಬಿರ್ತೀವಿ. ಬಟ್ ಅವರಿಂದ ಅದನ್ನ ನಡೆಸ್ತಿರೋರು, ಅವರಿಂದ ಏನೋ ಕೆಟ್ಟದಾಗಿ ಆಗ್ತಿದೆ, ಕೆಟ್ಟದಾಗಿ ಸಮಾಜಕ್ಕೆ ಪರಿಣಾಮ ಬೀರ್ತಿದೆ, ಅವರಿಂದ ಏನೋ ಕೆಟ್ಟದಾಗಿ ಘಟನೆಗಳು ನಡೆದವು, ಅವರಿಂದ ಕೆಲವೊಂದಿಷ್ಟು ರಾಸಲೀಲೆ ವಿಡಿಯೋಗಳು ಹರಿಯೋದು ಅಥವಾ ಕೆಲವೊಂದಿಷ್ಟು ತಲುಪಿದ್ವು ಅಂತ ಹೇಳಿದಾಗ, ಸೊ ಮನಸ್ಸಿಗೆ ಬೇಜಾರಾಗಿತ್ತು, ಇವ್ರು ಈ ಥರ ಮಾಡಿಬಿಟ್ರಲ್ಲ, ಹಂಗೆ ಹಿಂಗೆ. ಸೊ ಅದೇ ಥರ ಪ್ರಜ್ವಲ್ ರೇವಣ್ಣ ಅವ್ರದ್ದು ವಿಡಿಯೋ ವೈರಲ್ ಆಯಿತು. ಸೊ ವೈರಲ್ ಆದಮೇಲೆ ಅಲ್ಲೇನು ನಡೀತಿದೆ ಅಂದರೆ, ಸೊ ಸಮಾಜದಲ್ಲಿ ಅವ್ರನ್ನ ದೇವರ ಮುಂದೆ ಅವ್ರ ಫೋಟೋ ಇಟ್ಟು ಅವರು ಬಂದರು, ರಿಲೀಸ್ ಆಯಿತು, ಅವ್ರಿಗೇನೋ ಸಿಕ್ತು, ಕೇಸ್ ಏನೇನೋ ಆಯಿತು ಅಂತ ಪೂಜಿಸ್ತಿದ್ದಾರೆ ಸ್ನೇಹಿತರೆ. ಇದು ತಪ್ಪು, ವೆರಿ ರಾಂಗ್. ಇದು ಹಾಸನ ಜನತೆಗೆ ಇದು ತುಂಬ ಕೆಟ್ಟದಾಗಿ ಪರಿಣಾಮ ಬೀರ್ತಿದೆ. ಸೊ ಅಂಥವ್ರನ್ನ ಪೂಜಿಸೋದು ಇರಲಿ, ಆ ಸ್ಥಾನದಲ್ಲಿ ಇರ್ಬೇಕು, ಅವ್ರನ್ನ ಎಲ್ಲಿಡ್ಬೇಕು ಎಲ್ಲಿಡ್ಬೇಕು. ಬಟ್ ಹಾಸನ ಜನ ಇವು ಏನೋ ತಪ್ಪು ಮಾಡ್ತಿದ್ರೆ ಅನ್ಕೋತೀನಿ. ಸೊ ಅದು ಬಿಡ್ರಿ. ಅದು ಇವಾಗ ನಮ್ಗೆ ಉತ್ತರ ಕರ್ನಾಟಕ ಕಡೆ ಬರ್ತೀನಿ. ಉತ್ತರ ಕರ್ನಾಟಕದಲ್ಲಿ ಕಳೆದ 2 ದಿನಗಳಿಂದ ನಮ್ಮ ಪ್ರಕಾಶ್ ಬಾಗ್ಲಿ ಮತ್ತು ಇನ್ನೊಬ್ಬರು ಕೆ ಸುಧಾ ಬಾಗಲಕೋಟ, ಇವ್ರದ್ದು ಏನೋ ವಿಡಿಯೋ ವೈರಲ್ ಆಗ್ತಿದೆ, ಏನೋ ಆಯಿತು ಅಂತ ಆ ಬಾಗಲಕೋಟೆ, ಅದು ಬಿಜಾಪುರ್ ನಂಬರ್ 1 ನ್ಯೂಸ್ ಚಾನೆಲ್ನ ಬಂತು. ಯಾರಪ್ಪ ಶಕ್ತಿಕುಮಾರ್ ಸರ್ ಅದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಅಂದರೆ, ತುಂಬ ರೊಮ್ಯಾಂಟಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರು. ಬಟ್ ಅವರು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಇಲ್ಲಿವರೆಗೂ ಅವರು ತುಂಬ ನ್ಯೂಸ್ ಎಲ್ಲ ಟ್ರೂ ಆಗಿ ಇರ್ತಿತ್ತು. ಬಟ್ ಇವತ್ತು ಈ ಮೊನ್ನೆ ವಿಡಿಯೋ ಮಾತಾಡೋದು, ಅದು ಸರಿ ಯಾವುದು ತಪ್ಪು ಯಾವುದು ಅವ್ರು ನೋಡಿದೇನೆ ವಿಡಿಯೋ ತುಂಬ ಆತರದಿಂದ ಮಾಡಿಬಿಟ್ರು ಅನ್ಕೋತೀನಿ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಏನಪ್ಪ ಅಂದರೆ, ಆ ಥರ ಆ್ಯಕ್ಚುಲಿ ನಮ್ಮ ಪಬ್ಲಿಕಲ್ಲಿ ಆ ಥರ ಕೆಟ್ಟದಾಗಿ ಸುಳ್ಳು ಫೇಕ್ ನ್ಯೂಸ್ ಬರಬಾರ್ದು. ಸೊ ಬಂದರೆ ಅದು ತುಂಬ ಕೆಟ್ಟದಾಗಿರುತ್ತೆ. ಸೊ ಬೇಡ, ಬರಬಾರ್ದಾಗಿತ್ತು. ಬಂದಿದೆ, ಸೊ ಅವ್ರಿಗೆ ಬಿಟ್ಟಿದ್ದು. ಅವ್ರು ಸಾರಿ ಕೇಳ್ತಾರೋ, ವಿಡಿಯೋ ಡಿಲೀಟ್ ಮಾಡ್ತಾರೋ, ಅವ್ರಿಗೆ ಬಿಟ್ಟಿದ್ದು. ಸೊ ಅದೇ ಥರ ಇದೆ. ಆ ನ್ಯೂಸ್ ನಿಜನಾ ಸುಳ್ಳು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಏನಂದರೆ, ಇಲ್ಲಿ ಈ ವಿಡಿಯೋ ನೋಡ್ಕೊಂಬನ್ನಿ. ನಾವು ಬಿಜಾಪುರ ಜಿಲ್ಲೆ ಕನ್ಮಸ್ನಾಳದವರು, ರಾಕೇಶ್ ಅಂತ, ಸಂತೋಷ್, ಪ್ರಕಾಶ್ ಬುಗ್ಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮ್ರಾ ಹ್ಯಾಕ್ ಮಾಡಿದ್ದೆ. ಮತ್ತು ಅವ್ರದ್ದೊಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ. ಅದು ವಿಡಿಯೋದಲ್ಲಿ ಇರೋರು ಪ್ರಕಾಶ್ ಬಗ್ಲಿ, ಸುಧಾ ಬಾಗಲಕೋಟೆ ಅಲ್ಲ. ಅದು ವಿಡಿಯೋ ಎಡಿಟಿಂಗ್ ಮಾಡಿದ ವಿಡಿಯೋ ಐತಿ. ಮತ್ತು ನಾವು ಸುಧಾ ಬಾಗಲಕೋಟೆ ಅವ್ರು ಮತ್ತು ಪ್ರಕಾಶ್ ಬಗ್ಲಿ ಅವರಿಗೆ ಕ್ಷಮೆ ಕೇಳಿದ್ದೀವಿ. ಅವ್ರ ಮುಂದೆ ಅವ್ರು ಕ್ಷಮೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನೋಡಿದ್ರೆ ಸ್ನೇಹಿತರೆ, ಅಲ್ಲಿರೋ ಯಾರೋ ಯಾಕೆ ಮಾಡಿ ಅಲ್ಲಿರೋ ಅದು ಏನೋ ರಾಜಾಜನಗರದಲ್ಲಿರೋ ಅವ್ರದ್ದು ಸ್ಟುಡಿಯೋನೇ ಹ್ಯಾಕ್ ಮಾಡಿದ್ದಾರೆ. ಬಟ್ ಹ್ಯಾಕ್ ಮಾಡಿ ಅಲ್ಲಿ ಅವ್ರಿಗೇನೂ ಸಿಗದೇ ಇದ್ದ ಕಾರಣ ಯಾವುದೋ ಒಂದು ವಿಡಿಯೋ ತೊಗೊಂಡು ಅದಕ್ಕೆ ಫೇಸ್ ಎಡಿಟ್ ಮಾಡಿ ಸೊ ಫೇಕ್ ವಿಡಿಯೋ ಮಾಡಿದ್ದಾರೆ. ಸೊ ಫೇಕ್ ವಿಡಿಯೋ ಮಾಡಿದ ಮೇಲೆ ಅದು ಇವ್ರಿಗೆ ಹೋಗಿದೆ. ಇವ್ರು ಹೋಗಿ ತುಂಬ ವೈರಲ್ ಮಾಡಿದರು. ಬಟ್ ಅವ್ರು ತುಂಬ ಕೆಟ್ಟದಾಗಿ ಪರಿಣಾಮ ಬೀರಿತು. ಬಟ್ ಸಮಾಜದಾಗ ಯಾರು ನಂಬಬೇಕು, ಯಾರು ಬಿಡಬೇಕು ನಂಬೋಕ್ಕಾಗಲ್ಲ. ಸೊ ಈ ಥರ ಫೇಕ್ ನ್ಯೂಸಿಂದ ಸುಧಾ ಬಾಗಲಕೋಟೆ ಮತ್ತು ಪ್ರಕಾಶ್ ಬಾಗ್ಲಿ ಅವರಿಗೆ ತುಂಬ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅನ್ಕೋತೀನಿ. ಸೊ ಈ ಥರ ಕೆಟ್ಟದಾಗಿ ಆದಾಗಲೇ ತುಂಬ ಮನಸ್ಸು ಯಾತರಕ್ಕೆ ಹೋಗ್ತಾನೆ ಅಂತ. ಅದೇ ಥರ ನೀವು ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೀರಿ ಮತ್ತು ನಿಮ್ಮ ಸ್ನೇಹ ಪ್ರೀತಿ ಯಾವತ್ತೂ ಚಿರಋಣಿ ಆಗಲಿ. ಇದೇ ಥರ ಇನ್ನೂ ಉನ್ನತ ಸ್ಥಾನದಲ್ಲಿ ಬೆಳೀರಿ ನಿಮ್ಮ ಸಂಬಂಧ ಅಂತ ಹೇಳ್ತಾ, ಸೊ ಇವತ್ತಿನ ನನ್ನ ಈ ನ್ಯೂಸ್ ಸ್ಟಾಪ್ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೆ ಯಾರು ನನ್ನ ವಿಡಿಯೋ ನೋಡಿದ್ದೀರೋ ಅವರು ತುಂಬ ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಬೇಕಾಗುತ್ತೆ. ಸೊ ನಿಮ್ಮ ಸಪೋರ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಸೊ ಜೈ ಹಿಂದ್, ಜೈ ಕರ್ನಾಟಕ.